ಶ್ರೀಗುರುಭ್ಯೋ ನಮಃ. ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶಿವಂ ಗುರುಜಿಯವರ ಪಾದಾರವಿಂದಕ್ಕೆ ಸ್ಮರಿಸಿಕೊಳ್ತಾ ಇವತ್ತಿನ ನಾನು ನಿಮಗೆ ಹೇಳ್ತಾ ಇರ್ತಕ್ಕಂಥ ಒಂದು ವಿಚಾರ ಅಂತ ಹೇಳಿದ್ರೆ, ಯಾರಿಗೆ ಮನೆ ಕಟ್ಟಿ ಬಾಡಿಗೆ ಕೊಡುವ ಯೋಗ ಇದೆ, ಇದು ಮುಖ್ಯ. ಸಾಕಷ್ಟು ಜನಕ್ಕೆ ಆಸಕ್ತಿ ಇದೆ, ಪ್ಯಾಸಿವ್ ಇನ್ಕಮ್ ತಗೊಳ್ಬೇಕು ಅಂತ. ಅಂದ್ರೆ ನಾನು ಸುಮ್ಮನೆ ಕೂತಿರ್ಬೇಕು, ನನಗೆ ಒಂದಷ್ಟು ಆದಾಯ ಬರ್ತಾ ಇರಬೇಕು ಅಂತ. ಈ ಪ್ಯಾಸಿವ್ ಇನ್ಕಮ್ನ ಒಂದು ಪ್ಯಾಟರ್ನಲ್ಲಿ ಈ ಮನೆ ಬಾಡಿಗೆನೂ ಸಹ ಒಂದು ಪ್ಯಾಸಿವ್ ಇನ್ಕಮ್. ಒಂದ್ಸರಿ ಬಂಡವಾಳ ಆಗ್ತಾನೆ, ಮನೆಯದು ಬಾಡಿಗೆ ರೆಗ್ಯುಲರ್ ತಗೊಳ್ತಾ ಇರುವಂಥ ಒಂದು ಯೋಗ. ಈ ರೀತಿ ಯೋಗ ಎಲ್ಲರಿಗೂ ಇರೋದಿಲ್ಲ. ಇದು ನೆನಪಿ, ಬಾಡಿಗೆ ಕೊಡಬೇಕು ಅಂತೇಳಿ ಕೊಟ್ಟು ಬಾಡಿಗೆ ತಗೊಳಕ್ ಆಗದೆ ಇರತಕ್ಕಂಥ ಯೋಗನೇ ಇರುತ್ತೆ ಕೆಲವರಿಗೆ. ಹಾಗಾಗಿ ತುಂಬ ಗಂಭೀರವಾಗಿ ಆ ಜಾತಕವನ್ನು ಪರಿಶೀಲಿಸಬೇಕು. ಎಲ್ಲರಿಗೂ ಪ್ಯಾಸಿವ್ ಇನ್ಕಮ್ ತಗೊಳ್ಳುವಂಥ ಯೋಗ ಇರೋದಿಲ್ಲ, ಎಲ್ಲರಿಗೂ ರಾಯಲ್ಟಿ ತಗೊಳ್ಳುವಂಥ ಯೋಗ ಇರೋದಿಲ್ಲ, ಎಲ್ಲರಿಗೂ ಆ ಬಾಡಿಗೆ ಮನೆ ಕಟ್ಟಿ ಬಾಡಿಗೆನ ತಗೊಳ್ಳುವಂಥ ಯೋಗ ಇರೋದಿಲ್ಲ. ಹಾಗಾದರೆ ಯಾರಿಗಿರುತ್ತೆ ಈ ಯೋಗ? ಯಾರಿಗಿರುತ್ತೆ? ನಿಮ್ಮ ಜಾತಕ ಕುಂಡಲಿನಲ್ಲಿ ಮನೆಗೆ ಕಾರಕನಾಗಿರ್ತಕ್ಕಂಥ ಗ್ರಹದೊಂದಿಗೆ ವ್ಯವಹಾರ ಕಾರಕ ಗ್ರಹ ಸಂಯೋಗ ಹೊಂದಿ ಹಣಕ್ಕೆ ಕಾರಕನಾಗಿರ್ತಕ್ಕಂಥ ಗ್ರಹ ಸಂಯೋಗ ಹೊಂದಿದ್ರೆ ಅವರಿಗೆ ಬಾಡಿಗೆ ಕಟ್ಟಿದ್ರೆ, ಮನೆಯಿಂದ ಬಾಡಿಗೆ ಮನೆ ಕಟ್ಟಿ ಅವರು ಬಾಡಿಗೆ ಬಿಟ್ಟರೆ ಅವ್ರಿಗೆ ಒಳ್ಳೆ ಬಾಡಿಗೆ ಬರುತ್ತೆ. ಇಲ್ಲಾಂದರೆ ಬಾಡಿಗೆ ಕಟ್ಟಿದ್ದು ಮನೆಯೂ ಸಹ ಅವರಿಗೆ ಲಾಸ್ ಆಗೋ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ಬಹುಮುಖ್ಯವಾಗಿ ನೀವೇನಾದರೂ ಬಾಡಿಗೆಗೆ ಅಂಥೇಳಿ ಈ ಮನೆ ಬಾಡಿಗೆಗೆ ರೆಂಟಲ್ ಇನ್ಕಮ್ ಆ ರೀತಿಲಿ ನಾನು ಮನೆ ಕಟ್ತಾ ಇದ್ದೀನಿ ಅಂತಿದ್ರೆ ಅವರು ತುಂಬ ಆಲೋಚನೆ ಮಾಡಿಕೊಂಡು ಆ ಒಂದು ಮನೆಯನ್ನು ಕಟ್ಟಿದ್ರೆ ಅಥವಾ ಆ ಮನೆಯನ್ನು ಖರೀದಿಸಿದ್ರೆ ಅವರಿಗೆ ಆದಾಯ ಬರುವ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಬಹುಮುಖ್ಯವಾಗಿ ನಿಮ್ಮ ಜಾತಕವನ್ನು ಒಂದ್ಸರಿ ಪರಿಶೀಲನೆ ಮಾಡಿಕೊಂಡು ನಿಮ್ಮ ಜಾತಕದಲ್ಲಿ ಬಾಡಿಗೆ ತಗೊಳ್ಳುವಂಥ, ಆದರೆ ಬಾಡಿಗೆ ಕಟ್ಟಿ ಬಾಡಿಗೆ ತಗೊಳ್ಳುವಂಥ ಯೋಗ ನಿಮಗಿದೆಯಾ ಅಂಥೇಳಿ ನೀವು ಪರಿಶೀಲನೆ ಮಾಡಿಕೊಂಡ್ರೆ ಖಂಡಿತ ನೀವು ಮುಂದುವರಿಸ್ಬೋದು. ಆದರೆ ನಾನು ಗೃಹ ನಿರ್ಮಾಣ ಯೋಜನೆ ಏನಿದೆ ಅದರಲ್ಲಿ ಇವೆಲ್ಲದು ಪ್ಯಾಟರ್ನ್ಸ್ ಬರುತ್ತೆ, ಇವೆಲ್ಲ ವಿಚಾರಗಳು ಬರುತ್ತೆ, ನಿಮಗೆಲ್ಲ ಮಾರ್ಗದರ್ಶನ ಮಾಡ್ತೀನಿ. ಆ ನೂತನ ಗೃಹ ನಿರ್ಮಾಣ ಯೋಜನೆಯಲ್ಲಿ ನೀವೆಲ್ಲರೂ ಭಾಗವಹಿಸಿ. ನನ್ನ ಉದ್ದೇಶ ಅಂತ ಹೇಳಿದ್ರೆ ಆ ಎಲ್ಲರೂ ಮನೆಯನ್ನು ಕಟ್ಟುವಂಥ ಯೋಗವನ್ನು ಅವರು ಬಿಲ್ಡ್ ಮಾಡಿಕೊಳ್ಳಿ, ಆ ದೈವಬಲವನ್ನು ಕನೆಕ್ಟ್ ಮಾಡ್ಕೊಳ್ಳಿ, ಆ ಗುರುಬಲವನ್ನು ಕನೆಕ್ಟ್ ಮಾಡ್ಕೊಳ್ಳಿ ಅನ್ನೋಂಥ ಉದ್ದೇಶದಿಂದ ಆ ಯೋಜನೆಯನ್ನು ನಾನು ತರ್ತಾ ಇದ್ದೆ. ದಯವಿಟ್ಟು ನಿಮಗೆ ಆಸಕ್ತಿ ಇದ್ದರೆ ಆ ಕಾರ್ಯಕ್ರಮಕ್ಕೆ ಎನ್ರೋಲ್ ಆಗಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಶುಭ.